ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ್. ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಎಲ್ಲಾದರೂ ಹೋಗಿ ಹೋಟೆಲಲ್ಲಿ ಚೆನ್ನಾಗಿ ಊಟ ಮಾಡೋಣ ಅಂತ ಹೇಳಿದರೆ ಅಲ್ಲಲ್ಲಿ ಸಿಗ್ತಾ ಇದ್ದಂತಹ ಹೋಟೆಲ್ಗಳು ಈಗ ಕೆಲವೇ ಕಡೆಗಳಲ್ಲಿ ಮಾತ್ರ ಅವೈಲೇಬಲ್ ಇದೆ. ಯಾವುದು ಬೇಡ, ಸುಮ್ಮನೆ ಹೋಗಿ ಕೆಲಸಕ್ಕೆ ಹೋಗುವ ಅಂತ ಹೇಳಿ ಆಟೋ ಹತ್ತಿದ್ರೆ ಆಟೋ ಮೀಟರ್ಗಿಂತ ಗ್ಯಾಸ್ ಚಾರ್ಜೇ ಜಾಸ್ತಿ ಆಗಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರ ಸಮಸ್ಯೆ ಅಂತಲೇ ಹೇಳ್ಬೋದು. ಹೋಟೆಲ್ ಮಾಲೀಕರಿಗೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕೊರತೆ ಒಂದು ಕಡೆ ಆದರೆ, ರಿಕ್ಷಾ ಚಾಲಕರು ಅಂದರೆ CNG ಆಗಿರ್ಬೋದು, LPG ಆಗಿರ್ಬೋದು, ಇದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ರಿಕ್ಷಾ ಚಾಲಕರ ಪರಿಸ್ಥಿತಿ ಇನ್ನೊಂದು ಕಡೆಗೆ. ಸೊ ನಾವಿವತ್ತು ಬಂದಿದ್ದೇವೆ ಪುತ್ತೂರು ಸಿಟಿಗೆ. ಸೊ ಈ ಒಂದು ಸಿಟಿ ಜನತೆ ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಹೋಟೆಲ್ ಮಾಲಕರ ಕಥೆ ಏನು, ರಿಕ್ಷಾ ಚಾಲಕರ ವ್ಯತೆ ಏನು, ಇವೆಲ್ಲದನ್ನು ಕೂಡ ಇವತ್ತಿನ ಗ್ರೌಂಡ್ ರಿಪೋರ್ಟಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನಾವು ಬಂದು ಮಾಡಿ ಮನೆಯಲ್ಲೇ ಕೂತ್ಕೊಳ್ಬೇಕಷ್ಟೆ. ಮುಂದೆ ಎಂತ ಮಾಡೋದು, ಮುಂದೇನು, ಇದನ್ನೇ ನಂಬಿ ಜೀವನ ತೆಗೆಯೋರು ನಾವು. ಟಿ ವಿಯಲ್ಲಿ ಕಾಣ್ತಾ ಇದೆ ಗ್ಯಾಸ್ ಬೇಕಾದಷ್ಟಿದೆ, ಕೊಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ನಮ್ಮ ಕೈಗೆ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ನಾವು ಹೊರಗಡೆಯಿಂದ ಪ್ರೈವೇಟ್ ಏಜೆನ್ಸಿಗಳ ಕೈಯಿಂದ ಗ್ಯಾಸನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ. ಕೊಂಕಣ್ ಗ್ಯಾಸ್ ಅಂತ ಪುತ್ತೂರಲ್ಲಿ ನಮಗೆ ಗ್ಯಾಸ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸಮಸ್ಯೆ ಏನು ಅಂತ ಹೇಳಿದರೆ, ಒಂದು ಸಿಲಿಂಡ್ರಿಗೆ ಸುಮಾರು 1760 ರೂಪಾಯಿಗೆ 19 kg ಸಿಲಿಂಡರ್ ನಮಗೆ ಸಿಗ್ತಾಯಿತ್ತು. ಇವಾಗ 17 kgಗೆ 3540 ರೂಪಾಯಿ ಇವತ್ತು ಬೆಳಿಗ್ಗೆನ ರೇಟ್. 3540 ರೂಪಾಯಿ. ಸೊ ನಾವು ಒಂದು ಕಡೆಯಲ್ಲಿ ವ್ಯವಹಾರ ಕೂಡ ಕಮ್ಮಿ ಇದೆ. ಒಂದು ಸಾಕಷ್ಟು ಹೋಟ್ಲುಗಳಾಗಿದೆ ಒಂದು ಭಾಗ. ಎರಡನೇದು ಸಾಮಾನ್ಯ ಬೆಲೆ ಕೂಡ ಸ್ವಲ್ಪ, ನಿಮ್ಮ ಎಣ್ಣೆಗಳಿಗೆ ಬೆಲೆ ಜಾಸ್ತಿ ಆಗಿದೆ, ಎಲ್ಲದಕ್ಕೂ ಕೂಡ ರೇಟ್ ಜಾಸ್ತಿ ಆಗಿದೆ. ಸೊ ಇದನ್ನು ಮೇಕಪ್ ಮಾಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಊಟ ನಮ್ಮದು 60 ರೂಪಾಯಿ ಇದ್ದ ಊಟಕ್ಕೆ 150 ರೂಪಾಯಿ ಇಡ್ಲಿಕ್ಕೆ ಆಗೋದಿಲ್ಲ. ನಾವೇನೊಂದು 10 ರೂಪಾಯಿ ಜಾಸ್ತಿ ತಗೊಳ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಪುತ್ತೂರಿನಂಥ ಲೋಕಲ್ ವ್ಯವಹಾರದಲ್ಲಿ ನಮಗದು ಮಾಡಲಿಕ್ಕೆ ಆಗ್ತದೆ. ಈಗ ಬೆಲೆ ಜಾಸ್ತಿ ಆಗಿದೆ ಮೊದಲಿಗಿಂತ. ಹೌದು, ಬೆಲೆ ಜಾಸ್ತಿ ಆಗಿದೆ, ನಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಮೇಂಟೈನ್ ಮಾಡಬೇಕಲ್ಲ, ಐಟಮ್ಸು ಬಿಸಿ ಬಿಸಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವೀಗ ಹೋಟ್ಲನ್ನು, ಯಾಕೆಂದರೆ ಈ ವ್ಯವಹಾರ ಸ್ಟಾರ್ಟ್ ಮಾಡಿದ ನಂತರ ಇನ್ನು ಬೇರೆ ವ್ಯವಹಾರ ಮಾಡಲಿಕ್ಕೆ ನಮಗೆ ಕಷ್ಟ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬಿಸಿ ಕೇವಲ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅಲ್ಲ, ರಿಕ್ಷಾ ಚಾಲಕರಿಗೆ ಮಾತ್ರ ಅಲ್ಲ, ಅದು ದೇವಸ್ಥಾನಕ್ಕೂ ಕೂಡ ತಟ್ಟಿದೆ. ಮಹಾಲಿಂಗೇಶ್ವರ ದೇವಸ್ಥಾನ ಅಂದರೆ ಪುತ್ತೂರಿನ ಹೆಸರಾಂತ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ದಿನಕ್ಕೆ ಸಾವಿರಾರು ಭಕ್ತರಿಲ್ಲಿ ಬಂದು ಊಟದ ವ್ಯವಸ್ಥೆಯನ್ನು ಸ್ವೀಕರಿಸ್ತಾರೆ. ಸೊ ಆದರೆ ಇಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ನ ಕೊರತೆಯಿಂದಾಗಿ ತುಂಬ ಸಮಸ್ಯೆಯಾಗಿತ್ತು. ಅದಕ್ಕೆ ಪರ್ಯಾಯವಾಗಿ ಇಲ್ಲಿ ಸೌದೆ ಒಲೆಯ ಒಂದು ತಯಾರಿಯ ಮೂಲಕ, ಸಂಪ್ರದಾಯದ ಮೂಲಕ ಊಟವನ್ನು ಪ್ರತಿದಿನ ಕೂಡ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸೌದೆ ಒಲೆಯ ಮೂಲಕ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸೊ ಅದರ ವ್ಯವಸ್ಥೆ ಹೇಗಿದೆ ಜಸ್ಟ್ ನೋಡಿ. ಎಸ್ ಸರ್, ಮೊದಲೆಲ್ಲ ಗ್ಯಾಸ್ ಸಿಲಿಂಡರ್ ಮೂಲಕ ವೇಗವಾಗಿ ಅನ್ನ ಪ್ರಸಾದ ಏನಿತ್ತು ಸೊ ಅದು ತಯಾರಾಗ್ತಾ ಇತ್ತು. ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನಿಸ್ತಾ ಇದೆಯಾ ಅಂತ? ಹಾಗೇನಿಲ್ಲ, ಮೊದಲೇ ಅಭ್ಯಾಸ ಇದ್ದದರಲ್ಲಿ ನಮಗೆ ತೊಂದರೆ ಇಲ್ಲ, ಅಡ್ಜಸ್ಟ್ ಆಗಲಿಕ್ಕೆ ಬೇಗ ಅಡ್ಜಸ್ಟ್ ಆಗ್ತಾ ಇದ್ದೇವೆ. ಇದೀಗ 1 ವರ್ಷ ಆಯಿತು ಅಷ್ಟೇ ನಮಗೆ ಸ್ಟೀಮ್ ಶುರುವಾಗಿ. ಅದರಿಂದ ಅದರ ಬಗ್ಗೆ ದೊಡ್ಡ ಸಮಸ್ಯೆ ಏನಿಲ್ಲ. ಹಾಂ, ಮೊದಲು ನೀವು ಗ್ಯಾಸ್ ಸಿಲಿಂಡರ್ ಮೂಲಕನೇ ತಯಾರಿಸ್ತಾ ಇದ್ರಿ, ಈಗ ಒಲೆಯ ಮೂಲಕ ತಯಾರಿಸಬೇಕಾಗತ್ತೆ. ವೇಗವಾಗಿ ಆಗುತ್ತಾ? ಭಕ್ತರಿಗೆ ಅದೇ ಟೈಮಿಗೆ ಕೊಡ್ತಾ ಇದ್ದೀರಾ ಅಥವಾ ಸ್ವಲ್ಪ ತಡ ಆಗ್ತಿದೆಯಾ ಹೇಗೆ ಅಂತ? ಇಲ್ಲ ಇಲ್ಲ ಇಲ್ಲ, ನಮಗೆ ಗ್ಯಾಸ್ ಮುಖಾಂತರವೂ ಸಾಮಾನ್ಯ, ಒಲೆ ಮುಖಾಂತರವೂ ಸಾಮಾನ್ಯ ಒಂದೇ ನಮನೆ ಆಗ್ತದೆ. ಅದರಲ್ಲಿ ದೊಡ್ಡ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಏನಿಲ್ಲ. ಹಾಂ, ಬೇಕಾದಂತಹ ಕಟ್ಟಿಗೆಗಳೆಲ್ಲ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇದೆಯಾ? ಬೇಕಾದಷ್ಟು ಕಟ್ಟಿಗೆ ಬಂದಿದೆ. ಈಗ ಮೊನ್ನೆ ಒಂದು 2-3 ಲೋಡು ಬಂದಿದೆ. ಅದರ ನಂತರ ಪಿಕಪ್ಪಲ್ಲಿ ಒಂದು 2-3 ಲೋಡು ಪಿಕಪ್ಪಲ್ಲಿ ಬಂತು. ಕಟ್ಟಿಗೆ ಎಲ್ಲ ಮೊನ್ನೆ ಮಿಷನ್ ತಂದು ಒಡೆದು ಹಾಕಿ ಹೋಗಿದ್ದಾರೆ. ಅದೆಲ್ಲ ಕಮಿಟಿಯವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಕಮಿಟಿಯವರು ಅದರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ, ನಮಗೆ ಬೇಕಾದ ಹಾಗೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಿದರೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜಿಗುಡ್ಡೆ ಈಶ್ವರ ಭಟ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಎಸ್ ಸರ್, ಈ ಒಂದು ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ದಿನನಿತ್ಯ ಊಟದ ವ್ಯವಸ್ಥೆ ಇದೆ ಭಕ್ತರಿಗೆ. ಸೊ ಹಾಗಾಗಿ ಈಗ ವಾಣಿಜ್ಯ ಸಿಲಿಂಡರ್ನ ಕೊರತೆ ಇರೋದ್ರಿಂದ ಸೌದೆ ಒಲೆ ಮೂಲಕ ಇಲ್ಲಿ ಊಟಗಳನ್ನು ತಯಾರಿಸಲಾಗ್ತದೆ. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅನ್ನುವಂಥದ್ದು ಸರ್?
ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಹಿಂದಿಗೆ ಹೇಗೆ ವ್ಯವಸ್ಥಿತ ರೂಪದಲ್ಲಿ ಅನ್ನಪ್ರಸಾದ ನೀಡುತ್ತಿದ್ದೆವು ಹಾಗೇ ಈಗ ನಾವು ನೀಡ್ತಾ ಇದ್ದೇವೆ. ಸಿಲಿಂಡರ್ನ ರೇಟು ಈಗ ಗಗನಕ್ಕೆ ಏರಿದೆ. ಮೊನ್ನೆ ನಮಗೆ ಸಿಲಿಂಡರ್ ಖಾಲಿ ಆದಾಗ 10 ಸಿಲಿಂಡರ್ ತರಿಸಿದೆ. 17 kgಗೆ 2050 ರೂಪಾಯಿಗೆ ಕೊಟ್ಟರು. ಅವಾಗ 2450 ರೂಪಾಯಿ ಇತ್ತು. ಅವರು ಕೊಂಕಣ್ ಗ್ಯಾಸಿನವರು ದೇವಸ್ಥಾನಕ್ಕೆ ಅಂತೇಳಿ 400 ರೂಪಾಯಿ ಕಡಿಮೆ ಮಾಡಿದರು. ಪುನಃ ಈಗ ಈ ರೇಟು ಜಾಸ್ತಿ ಆಗಿದೆ. ನಾವು ತಕ್ಷಣ ಸೌದೆ ಒಲೆಯ ವ್ಯವಸ್ಥೆಯನ್ನು ಮಾಡಿದೆವು. ಅಲ್ಲಿ ಮೊದಲು ನಾವು ನಮ್ಮದೊಂದು ಆ ಜಾತ್ರೆಗೆ ಮಾಡಿದ 6-7 ಒಲೆ ಇತ್ತು. ಅದನ್ನೇ ಸ್ವಲ್ಪ ಕೆಲಸ ಎಲ್ಲ ಮಾಡಿ ನನ್ನ ಮನೆಯಿಂದ 2 ಲೋಡು ಕಟ್ಟಿಗೆ, ನಾನು ಜಾತ್ರೆಗೆ ಅಂತೇಳಿ ತೆಗೆದಿಟ್ಟ 2 ಲೋಡು ಕಟ್ಟಿಗೆಯನ್ನು ತಕ್ಷಣ ತಂದು ಹಾಕಿದೆ. ಮತ್ತೊಬ್ಬರು 1 ಲೋಡು ಸೌದಿಯನ್ನು ಕೊಟ್ಟರು, ಕಟ್ಟಿಗೆಯನ್ನು. ಹಾಗೆ ಸುಮಾರು ಮಂದಿ ಭಕ್ತರು ನನ್ನದು 1 ಪಿಕಪ್ ಉಂಟು 2 ಪಿಕಪ್ ಅಂತ ಹೇಳಿದವರು ಇದ್ದಾರೆ. ಆದರೆ ನಮಗೆ ಯಾವುದೇ ಇವತ್ತು ತೊಂದರೆ ಆಗಲಿಲ್ಲ. ನೋಡಿ, ಒಬ್ಬರು ಸೌದಿ ಹೊಡೆಯುವ ಮಿಷನು ಅದನ್ನು ಕೂಡ ಫ್ರೀ ಕೊಟ್ಟರು. ಇನ್ನೂ ಕೂಡ ಇದ್ದರೆ ನಾವು ಫ್ರೀ ಕೊಡ್ತೇವೆ ಅಂತ ಹೇಳಿದರು. ಮತ್ತು ಕೆಲವು ಕಡೆ ಕೆಲಸದವರ ಅಭಾವ, ಅದರಿಂದ ಕಟ್ಟಿಗೆ ಉಂಟು, ಕೆಲಸದವರು ಇಲ್ಲ ಅಂತ ಹೇಳ್ತಾರೆ. ಅಂಥ ಕಡೆ ನಾವು ಈಗ ಪಿಕಪ್ಪಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಸೌದಿಯನ್ನು ಕತ್ತರಿಸುವ ಮಿಷನನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ದೇವಸ್ಥಾನದವರು ಅವರ ಮನೆಗೆ ಹೋಗಿ ಸೌದಿಯನ್ನು ನೋಡಿ ಒಳ್ಳೆ ಸೌದಿ ಇದ್ದರೆ ನಾವು ತೆಕ್ಕೊಂಡು ಬರುವಂಥ ಕೆಲಸವನ್ನು ದೇವಸ್ಥಾನದ ವತಿಯಿಂದ ಮಾಡ್ತೇವೆ. ಈಗ ನಮಗೆ 3 ದಿವಸಕ್ಕೆ 1 ಸಿಲಿಂಡರ್ ಮುಗಿಯುವುದು. ಅದನ್ನು ಭಕ್ತಾದಿಗಳು ಮೊನ್ನೆ ನೋಡಿ ಸೋಮವಾರ 5,000 ಜನ ಇದ್ದರು ಅನ್ನ ಪ್ರಸಾದಕ್ಕೆ. ಇದು ಈಗ ಶಾಲೆ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ, ಇದು ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಆದರೆ ಅನ್ನದ ಪ್ರಸಾದ ಮೊದಲಿನಾಗೆ ವ್ಯವಸ್ಥಿತ ರೂಪದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಸಮಿತಿಯು ಭಕ್ತರ ಸಹಕಾರದಿಂದ ಮಾಡಿದ್ದೇವೆ. ಸಮಯಕ್ಕೆ ಸರಿಯಾಗಿ ಭಕ್ತರಿಗೆ ಕೂಡ ಊಟದ ವ್ಯವಸ್ಥೆ. ನೋಡಿ, ಸೋಮವಾರ ಸ್ವಲ್ಪ ಲೇಟ್ ಆಗ್ತದೆ. ಸೋಮವಾರ ಅಂದರೆ ಬಲಿ ಸುತ್ತು ಅದು ಇದರಲ್ಲೆಲ್ಲ ಸೋಮವಾರ ಶಿವನಿಗೆ ಮಹಾಲಿಂಗೇಶ್ವರನಿಗೆ ವಿಶೇಷ ದಿನ, ಹಾಗೆ ಸ್ವಲ್ಪ ಲೇಟ್ ಆಗ್ತದೆ. ಇದು ಈಗ ಮತ್ತೆ 12ವರೆಗೆ ಅನ್ನಪ್ರಸಾದ ಶುರು ಮಾಡ್ತೇವೆ. ಗೋಗ್ರಸ ಮಾಡಿ ಮೀನಿಗೆ ಹಾಕಿ ನಂತರ ನಾವು ಅನ್ನಪ್ರಸಾದ ವಿತರಣೆಯನ್ನು ಕರೆಕ್ಟ್ 12ವರೆಗೆ ಶುರು ಮಾಡ್ತೇವೆ. ಸೋಮವಾರ ಜನಸಂಖ್ಯೆ ಜಾಸ್ತಿ ಇದ್ದ ಕಾರಣ 2 ಕೌಂಟ್ರ್ ಮಾಡ್ತೇವೆ. ಮತ್ತು ಅವುಗಳು 1 ಕೌಂಟ್ರು ಅಗತ್ಯ ಇದ್ದರೆ 2 ಕೌಂಟ್ರಿಗೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಹೆಚ್ಚು ಭಕ್ತರನ್ನು ಕಾಯಿಸುವ ಪ್ರಶ್ನೆಯೇ ಇಲ್ಲ. ಅಂದರೆ ಲಾಸ್ಟಿಗೆ 2-2:30 ಆಗುವಾಗ ಸಾಧಾರಣ ಮುಗೀತಾರೆ ಬರುವುದು. ಮುಗಿಯದಿದ್ದರೂ ಅಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಉಂಟು. ಸರ್ ನಮಸ್ತೆ. ಎಷ್ಟೋ ರಿಕ್ಷಾ ಚಾಲಕರು ಈಗ ಗ್ಯಾಸ್ ನಂಬಿ ಜೀವನ ಸಾಗಿಸುವರು, ಅಂದರೆ CNG ಆಗಿರ್ಬೋದು, LPG ಆಗಿರ್ಬೋದು. ಈಗ ಅದರ ರೇಟ್ ಜಾಸ್ತಿ ಆಗಿದೆ. ಸೊ ಇದರಿಂದಾಗಿ ನಿಮಗೆ ಎಷ್ಟು ಸಂಕಷ್ಟ ಎದುರಾಗಿದೆ ಅನ್ನುವಂಥದ್ದು ಸರ್? ನಮಗೆ ಸಂಕಷ್ಟ ಅಂದರೆ ಮೊದಲು ಗ್ಯಾಸದ ರೇಟ್ ಒಂದು ಅಂದಾಜು ಇರಬೇಕಾದ್ರೆ ಬಾಡಿಗೆ ಇಲ್ಲ ನಮಗೆ. ಅದರ ಜೊತೆ ಈಗ ಈ ವಾರ ಆಗಿರೋದ್ರಿಂದ ಅದು ಜಾಸ್ತಿ ಆಗಿದೆ. ನಮ್ಮದು ಆಟೋ ಗ್ಯಾಸು ಜಾಸ್ತಿ ಆಗಿದೆ, ಮನೆದು ಬೇರೆ ವಿಚಾರ. ಆಮೇಲೆ ನಾವು ದಿನ ಮಧ್ಯಾಹ್ನ ಊಟ ಟೀ ಎಲ್ಲ ಹೋಟೆಲ್ ಅವಲಂಬಿಸೋದು. ಅದು ನಮಗೇನಾಗಿದೆ, ಅಲ್ಲಿ ರೇಟ್ ಜಾಸ್ತಿ ಆಗಿದೆ. ಅದು ಬೇಕಾದದ್ದು ಸಿಗೋದಿಲ್ಲ ಅಲ್ಲಿ. ಈಗ ಅವ್ರು ಏನು ಮಾಡ್ತಾರೆ, ಕೆಲವು ತಿಂಡಿಗಳು ಮಾಡೋದಿಲ್ಲ, ಊಟದಲ್ಲಿ ಕೆಲವು ಐಟಮ್ ಮಾಡೋದಿಲ್ಲ, ಹಾಗೆಲ್ಲ ಆಗಿದೆ. ಆಮೇಲೆ ಮನೆಯಲ್ಲೂ ನಮಗೆ ಹಾಗೆ ಗ್ಯಾಸದ ಅಭಾವ ಪ್ರಾಬ್ಲಮ್ ಆಗಿದೆ. ಅಂದರೆ ರೇಟ್ ಜಾಸ್ತಿ ಆಗಿದೆ ಮತ್ತು ಸಿಗೋದಿಲ್ಲ, ನಿಮಗೆ ಬೇಕಾದಷ್ಟೇ ಸಿಗೋದು ಅಂತ. ನಾವು ಬುಕ್ ಮಾಡಿದರೆ ಇವಾಗ OTP ಬರೋದಿಲ್ಲ, ಹಾಗೆ ಆಗಿದೆ. ಆಮೇಲೆ ನಮ್ಮ ರಿಕ್ಷಾದಲ್ಲಿ ಈಗ 2 ಟೈಮು ಜಾಸ್ತಿ ಮಾಡಿದರು. ಒಮ್ಮೆ ಈಗ ಮೊನ್ನೆ 10 ರೂಪಾಯಿ ಜಾಸ್ತಿ ಆಗಿದೆ. 56 ಏನೋ ಇರ್ಬೋದು, ಈಗ 80 ರೂಪಾಯಿ ಆಗಿದೆ. 80 ರೂಪಾಯಿ ಆದರೆ ನಮ್ಮದು ಹೋಟೆಲಲ್ಲಿ ರೇಟ್ ಜಾಸ್ತಿ ಆಗಿದೆ, ಸಾಮಾನು ರೇಟ್ ಜಾಸ್ತಿ ಆಗಿದೆ, ಎಲ್ಲ ಹೇಳಿದರೆ ಹೇಳ್ತಾರೆ ಗ್ಯಾಸ್ ಇಜ್ಜಿ ರೇಟ್ ಜಾಸ್ತಿ ಅಂತ. ಆಮೇಲೆ ನಮ್ಮ ರಿಕ್ಷಾದ ಏನು ಆಗಲಿಲ್ಲ. ಈಗ ನಾವು ಮಾಡುವ ಅಂತ ನಾವು ಮಾತಾಡೋದು ಬಿಟ್ಟರೆ ಅದನ್ನು ನಮ್ಮ ಯೂನಿಯನ್ ಅದು ಇದು ಸಂಘ ಎಲ್ಲ ನೋಡಬೇಕಲ್ಲ, ನಾವಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ನಮಗೆ ತುಂಬ ಬರ್ಡನ್ ಆಗ್ತದೆ. ಯಾಕೆಂದರೆ ನೋಡಿ, ಮಿನಿಮಮ್ 35-40 ರೂಪಾಯಿ ಇರೋದು. 40 ರೂಪಾಯಿಗೆ ಇಲ್ಲಿ ಚೇಂಜ್ ಇಲ್ಲ ಅಂತ ತಗೊಳ್ತೇವೆ. ಮೀಟ್ರ್ ಆಗಲಿಲ್ಲ, ಮೀಟ್ರ್ ಆದರೆ ಅದೊಂದು ಬೇರೆ ಸಂಗತಿ, ಮೀಟ್ರ್ ಪ್ರಕಾರ ಓಡ್ಬೋದು. ಹಾಗೆ ನಮಗೆ ಸ್ವಲ್ಪ ಲಾಸ್ ಆಗ್ತದೆ ಇದರಲ್ಲಿ. ಗ್ಯಾಸ್ ಈ ಸಿಟಿಯಲ್ಲಿ ಓಡಾಡುವಾಗ ಮೈಲೇಜ್ ಕಮ್ಮಿ, ಅದರಲ್ಲಿ ಗ್ಯಾಸ್ ಇವಾಗ ರೇಟೇ ಬರೋದು ಬಿಟ್ಟರೆ ಗ್ಯಾಸ್ ಕಮ್ಮಿ. ದಿನಕ್ಕೆ ನಾವು 2 ದಿನಕ್ಕೊಮ್ಮೆ 500 ರೂಪಾಯಿ ಗ್ಯಾಸ್ ಹಾಕಬೇಕು. 1,000 ರೂಪಾಯಿ ಬಾಡಿಗೆ ಆದರೆ ನಾವು 400 ರೂಪಾಯಿ ಗ್ಯಾಸ್ ಹಾಕಬೇಕು. ಅಲ್ಲಿ ನಮಗೆ ಬಾಕಿದು ಮೇಂಟೆನೆನ್ಸ್ ಕಷ್ಟ. ಅದರಲ್ಲಿ ಇದಾಯಿತು, ಈಗ ತುಂಬ ಕಷ್ಟ ಆಗಿದೆ. ಗ್ಯಾಸು ಇಲ್ಲ, ಮಿನಿಮಮ್ ಗ್ಯಾಸು ಇಷ್ಟೇ ಗ್ಯಾಸ್ ಹಾಕೋದು. ನಮ್ಮದು ಟೋಟಲ್ ಗ್ಯಾಸ್ ಹಾಕೋದು ಅಲ್ಲಿ ಇತ್ತು ಗ್ಯಾಸ್. ಈಗ ನಿನ್ನೆಲ್ಲ ಬೇಗ ಬಂದ್ ಮಾಡ್ತಾರೆ. ಅವರಿಗೆ ಸ್ಟಾಕ್ ಬಂದರೆ ನಮಗೇನೋ ತೊಂದರೆ ಇಲ್ಲ. ಇಲ್ಲಾಂದರೆ ಈಗ ತುಂಬ ಹೊಡೆತ ಬಿದ್ದಿದೆ. ಮೊದಲೇ ಬಾಡಿಗೆ ಇಲ್ಲ ನಮಗೆ, ಈ ಬಸ್ ಫ್ರೀ ಮಾಡಿ ಅದರಲ್ಲಿ ಗ್ಯಾಸ್ ಬೇರೆ.
ನಮ್ಮನ್ನು ತುಂಬ ಹೈರಾಣಾಗಿಸಿದೆ ಅಂತ ಹೇಳ್ಬೋದು. ಇವಾಗ ಗ್ಯಾಸ್ ಇದೆಲ್ಲ ರೇಟ್ ಜಾಸ್ತಿಯಾಗಿ ನಮಗೆಲ್ಲ ಕಷ್ಟ ಆಗ್ತಾಯಿದೆ. ಈ ಬಡವರಿಗೆ, ರಿಕ್ಷಾದವರಿಗೆ, ಚಾಲಕರಿಗೆ ತುಂಬ ಕಷ್ಟ ಇದೆ. ಪ್ರತಿ ದಿವಸ ದುಡ್ದಾಗಬೇಕು. ಇದನ್ನು ನಂಬ್ಕೊಂಡು ನಾವು ದುಡಿತಾ ಇರೋದು. ಇದು ಗ್ಯಾಸ್ LPG ಎಲ್ಲ ಇಲ್ಲಾದರೆ ನಮಗೆ ತುಂಬ ಕಷ್ಟ. ಮತ್ತು ಪ್ರತಿಯೊಂದು ಹೋಟೆಲ್ನವರಿಗೂ ಕೂಡ ಕಷ್ಟ. ಕೆಲವು ಹೋಟೆಲೆಲ್ಲ ಬಂದಾಗಿದೆ. ಹಾಗಾಗಿ ಊಟ ಮಾಡಲಿಕ್ಕೂ ಪ್ರತಿಯೊಂದು ಜೀವನ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಮನೆ ಕೂಡ ಗ್ಯಾಸ್ ಬೇಕಾಗ್ತಾ ಇದೆ. ಆ ಗ್ಯಾಸಿಗೂ ಬುಕ್ಕಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಆದರೆ ಕೊಡ್ತಾರೆ, ತಿಂಗಳಲ್ಲಿ ಒಂದೇನೋ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕನ್ಫರ್ಮ್ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಕೊಡ್ತೇವೆ ಅಂತ ಸರಿಯಾಗಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ನಮಗೆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಗ್ಯಾಸಿಗೆ ತೊಂದರೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ನಮ್ಮ ಭಾರತದಲ್ಲಿ. ಅದು ಸಹ ಕರ್ನಾಟಕದಲ್ಲಿ ಫಸ್ಟಿಗೆ ತೊಂದರೆ ಎಲ್ಲ ಆಯಿತು. ಈಗ ಕಳೆದ ವಾರದಿಂದ ಶುರು ಮಾಡಿದ್ದಾರೆ. 67 ರೂಪಾಯಿ ಇತ್ತು, ಆಮೇಲೆ 72 ಆಯಿತು, ಈಗ 80 ರೂಪಾಯಿ ಆಗಿದೆ. ಆದರೆ ಇದ್ದಾಗಿ ಇಲ್ಲಿ 2 ವಾರ ಕಳೆದಿದೆ. 60 ದಿವಸ ಆದರೂ ಸಹ ಇಲ್ಲಿ ಸಮಸ್ಯೆ ಇಲ್ಲ, ಅಷ್ಟು ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ಕರ್ನಾಟಕ ಸರ್ಕಾರ ಯಾಕೆ ಹೀಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇದನ್ನು ಕೇಳುವವರು ಯಾರಿಲ್ಲ, ಯಾವ ಯೂನಿಯನೂ ಕೇಳುವುದಿಲ್ಲ, ಯಾವ ಒಂದು ಸಂಘ ಸಂಸ್ಥೆ ಸಹ ಮಾತಾಡೋದಿಲ್ಲ. ಬೇರೆ ವಿಷಯ ಎಲ್ಲ ಎಷ್ಟೋ ಮಾತಾಡ್ತಾರೆ, ಅಗತ್ಯ ಇಲ್ಲದನ್ನೆಲ್ಲ. ಹಾಗೂ ಸಿಕ್ಕಾಪಟ್ಟೆ ದರ ಸಹ ಜಾಸ್ತಿ ಮಾಡಿದ್ದಾರೆ. ಈಗ ಅಕ್ಕಿ, ಮೆಣಸು ಇದೆಲ್ಲ ದರ ಜಾಸ್ತಿ ಮಾಡಿದ್ದಾರೆ. ನಮಗೆ ಆಟೋದವರಿಗೆ ಯಾವ ಥರ ತಗೊಳ್ಬೇಕಂದ್ರೆ ನಮಗೆ ಗೊತ್ತಿಲ್ಲ. ನಾವು 10 ರೂಪಾಯಿ ಜಾಸ್ತಿ ಕೇಳಲಿಕ್ಕೆ ಆಗೋದಿಲ್ಲ. ಕೇಳಿದರೆ ಸಹ ಅದು ಯಾಕೆ ಹೀಗೆ ನಿಮ್ಮದೊಬ್ಬರು ಜಾಸ್ತಿ ಏನು ಅಂತ ಕೇಳ್ತಾರೆ. ಆದರೆ ನಾವು ಮಾಡಲಿಲ್ಲ, ಜಾಸ್ತಿ ಮಾಡಲಿಲ್ಲ. ಕೆಲವು ಕಡೆಯಲ್ಲಿ ಹೋದರೆ ಯಾವುದಾದ್ರೂ ಒಂದು ಸಣ್ಣ ಎಂತಾದರೂ ಒಂದು ಸೊತ್ತು ತಗೊಂಡ್ರೆ ಸಹ ಅದು ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಮತ್ತು ನೋಡಿ, ಈಗ 2,000 ಕೊಟ್ಟರೆ ಮನೆಯ ಅಂಡೆ ಸಿಲಿಂಡ್ರ್ ಇದು ಸಿಗ್ತದೆ ಅಂತ ಹೇಳ್ತಾರೆ. ಆಗ 2,000 ಕೊಟ್ಟರೆ ಹೇಗೆ ಸಿಗೋದು? ಸಿಗದೆ ಅಂಡೆ ಹೇಗೆ ಸಿಗ್ತದೆ? ಈಗ ಉದಾಹರಣೆಗೆ ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡೋದಿಲ್ಲ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ನಮ್ಮ ಇಷ್ಟು ಯೂನಿಯನ್ ಎಲ್ಲ ಇದೆ, ಸಂಘ ಸಂಸ್ಥೆ ಇದೆ, ಇವರೆಲ್ಲ ಯಾವ ವಿಷಯದಲ್ಲೂ ಮಾತಾಡೋದಿಲ್ಲ. ಅಂದರೆ ಯಾರು ಅವರವರಷ್ಟೇ ಗೆದ್ದಾರೆ. ಆದರೆ ಈ ಮಧ್ಯಮ ಜನಾಂಗದವರು ನಾವು ಇಲ್ಲಿ ಸೋತದ್ದು ಇದರಲ್ಲಿ. ನಮ್ಮನ್ನು ಯಾರು ಕೇಳುವವರಿಲ್ಲ ಯಾವ ವಿಷಯದಲ್ಲಿಯೂ. ಇದರನ್ನು ನೀವು ಸರ್ಕಾರವೇ ಗಮನಕ್ಕೆ ತರಬೇಕು. ಮತ್ತು ಈಗ ಸರ್ಕಾರ ನಮಗೆ ಆಟೋದವರಿಗೆ 15 ವರ್ಷದ ಗಾಡಿಗೆ ಇದು FC ಜಾಸ್ತಿ ಮಾಡಿದ್ದಾರೆ. ಇದು ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ 3,000 ಇದ್ದದ 9,500 ಮಾಡಿದ್ದಾರೆ. ಇದು ನಮಗೆ ಸರ್ಕಾರದೇ ಆಟೋದವರಿಗೆ ಯಾವ ಲಾಭವೂ ಇಲ್ಲ. ಇಲ್ಲಿ ಎಂಥ ಲಾಭ ಸಹ ಆಟೋದವರಿಗೆ ಕೊಡುವುದಿಲ್ಲ. ಆಟೋದಿಂದ ಅವರಿಗೆ ಸರ್ಕಾರ ಲಾಭ ಇದೆ ಹೊರತು ಆಟೋದವರಿಗೆ ಯಾವ ಲಾಭ ಸರ್ಕಾರ ಇಷ್ಟರವರೆಗೆ ಕೊಡಲಿಲ್ಲ. ಮೊದಲೊಂದು ಸರ್ಕಾರ ಕೊರೋನಾ ಟೈಮಲ್ಲಿ ಒಂದು 10,000 ರೂಪಾಯಿ ಇದು ಕೊಟ್ಟಿದ್ದಾರೆ ಅವರು. ಆಮೇಲೆ ಯಾವ ಸರ್ಕಾರ ಯಾವುದು ಕೊಡಲಿಲ್ಲ. ಈಗ ನಮಗೆ ಮೊದಲೇ ಈ ಶಕ್ತಿ ಯೋಜನೆಯಾಗಿ ನಮಗೆ ಬಾಡಿಗೆ ಇಲ್ಲ. ಆಮೇಲೆ ಈಗ ನಮ್ಮ ಒಟ್ಟಿಗೆ ಬಡೀತಾರೆ ಅವರು. ಅಂದರೆ 9,500 ಅಂದರೆ ಸುಲಭ. ನಾವೊಂದು ಶಾಲೆ ಮಕ್ಕಳಿಗೆ ಫೀಸ್ ಕಟ್ಟಬೇಕಾದ್ರೆ ಸಹ 15-20 ಸಾವಿರ ಕಟ್ಟಬೇಕು. ಅಲ್ಲಿ ಯಾವ ಥರ ನಾವು ದುಡಿಬೇಕಂತ ಗೊತ್ತಿಲ್ಲ. ಅಂದರೆ ಬೆಳಿಗ್ಗೆ ರಾತ್ರಿವರೆಗೆ ಎಷ್ಟು ಗಂಟೆವರೆಗೆ ಇಲ್ಲಿ ಬಾಡಿಗೆ ಇಲ್ಲ. ಈ ಸಮಸ್ಯೆಯನ್ನು ನಾವು ಯಾರ ಹತ್ರ ಹೇಳ್ಬೇಕಂತ ಸಹ ಗೊತ್ತಾಗೋದಿಲ್ಲ ನಮಗೆ. ಮೇಡಮ್, ಮಧ್ಯಮ ವರ್ಗದವರಿಗೆ ತುಂಬ ಸಮಸ್ಯೆ ಆಗಿದೆ. ಯಾಕಂದರೆ ಎಲ್ಲ ದಿನಕೂಲಿ ದುಡಿಯುವವರೇ. ಈಗ ಸಡನ್ನಾಗಿ ಗ್ಯಾಸ್ ಬಂದ್ ಮಾಡಿದರೆ ನಮ್ಮಂಥವ್ರು ಎಲ್ಲಿಗೆ ಹೋಗೋದು? ಹೌದಲ್ವಾ? ಒಂದು. ಎರಡನೇದು, ಇದನ್ನೇ ನಂಬಿ ಜೀವನ ತೆಗೆಯುವವರು. ನಮಗೆ ಗ್ಯಾಸ್ ಇಲ್ಲದಿದ್ದರೆ ನಮಗೆ ದುಡಿಮೆ ಇಲ್ಲ. ಇದನ್ನೇ ನಂಬಿ ನಾವು ಜೀವನ ತೆಗೆಯುವವರು. ನಮಗೆ ಗ್ಯಾಸ್ ಇದೆ ಸಮಸ್ಯೆ ಆಗಿದೆ. ಗ್ಯಾಸ್ ನಮಗೆ ಪೂರೈಕೆ ಆಗ್ತಿದ್ದದ್ದು ನಾವು ಏಜೆನ್ಸಿಯಿಂದ ತಗೊಳ್ತಿದ್ದದ್ದು. ಈಗ ಅವರು ಸಹ ಸ್ಟಾಪ್ ಮಾಡಿದ್ದಾರೆ. ನೋಡಿ, ಒಂದು ಗ್ಯಾಸಿನಿಂದ ಎಲ್ಲ ಕೆಲಸ ಆಗಬೇಕು. ಬೆಳಗ್ಗೆ ಬಂದಿಲ್ಲಿ ಕೆಲಸಕ್ಕೆ ನಿಲ್ತೇವೆ, ಕೆಲಸ ಆಗ್ತಿಲ್ಲ, ಕಸ್ಟಮರ್ ಅಟೆಂಡ್ ಮಾಡಬೇಕು. ಗ್ಯಾಸ್ ಇದ್ದ ಕಾರಣ ನಮ್ಮದೊಂದು ಜೀವನ ನಡೀತದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಮೇಡಮ್. ರೇಟ್ ಜಾಸ್ತಿ ಆಗಿದೆ ಅಂದರೆ ಈಗ ನಮಗೆ ಮನೆಗೆ ತರುವುದಕ್ಕೆ ಸಾಧಾರಣ 3,000 ತನಕ ಆಗಿದೆ. ಕರೆಂಟ್ ಒಲೆ ಯೂಸ್ ಮಾಡುವಂದರೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ. ನಮ್ಮಂಥ ಮಧ್ಯಮ ವರ್ಗದವರು ಬೆಂಕಿ ಹಾಕಿ ಅಲ್ಲಿ ಬಾಡಿಗೆ ರೂಮಲ್ಲಿರುವಾಗ ಓನರ್ನವರ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಬೆಂಕಿ ಮಾಡಬೇಡಿ ಅಂತೇಳಿ ನಾವು ಎಲ್ಲಿಗೆ ಹೋಗೋದು? ಹೌದಲ್ವಾ? ಇದರಿಂದಾಗಿ ತುಂಬ ಕಷ್ಟ ಆಗಿದೆ. ಕಷ್ಟ ಆಗಿದೆಲ್ಲ ಕಷ್ಟ ಆಗ್ತಾ ಇದೆ. ನಾವು ಬಂದು ಮಾಡಿ ಮನೆಯಲ್ಲೇ ಕೂತ್ಕೊಳ್ಬೇಕಷ್ಟೆ. ಮುಂದೆ ಎಂತ ಮಾಡೋದು? ಮುಂದೇನು? ಇದನ್ನೇ ನಂಬಿ ಜೀವನ ತೆಗೆಯೋರು ನಾವು. ಹೌದಲ್ವಾ?
ನಾವು ಫುಡ್ಡಿಗೆ ಇಷ್ಟರವರೆಗೆ ರೇಟ್ ಜಾಸ್ತಿ ಮಾಡಲಿಲ್ಲ, ಮಾಡ್ತಾರಾ ಅಂತ ಗೊತ್ತಿಲ್ಲ. ದೇಶಗಳಲ್ಲಿ ಯುದ್ಧದ ಕಾರಣಕ್ಕೋಸ್ಕರ ಇವತ್ತು LPGಯ ಒಂದು ಕೊರತೆ ಈ ದೇಶದಲ್ಲಿ ಆಗ್ತಾಯಿದೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕಂಡಾಗ ಒಂದು ಸ್ವಲ್ಪ ಹೆಚ್ಚು ಅಂತ ಕಾಣಿಸುತ್ತೆ. ಈಗಾಗಲೇ ಅಡುಗೆ ಅನಿಲದ ಕೊರತೆ ಇದೆ, ಆದರೂ ಕೂಡ ಡೊಮೆಸ್ಟಿಕ್ ಯೂಸ್ ಮನೆ ಉಪಯೋಗ ಆಗಿರುವಂಥ ಗ್ಯಾಸ್ಗೆ ಯಾವುದೇ ರೀತಿಯ ತೊಂದರೆಗಳಾಗಲಿಲ್ಲ. 30 ದಿನದಲ್ಲಿ ಗ್ಯಾಸನ್ನು ಕೊಡುವಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ಏಜೆನ್ಸಿಗಳು ಕೂಡ ಮಾಡುತ್ತೆ. ಆದರೆ ಉಳಿದಂತೆ ಇವತ್ತು ಹೋಟೆಲ್ ಉದ್ಯಮ ನಡೆಸೋರಿಗೆ ಕಷ್ಟ ಇದೆ, ಅವ್ರಿಗೆ ಸಂಕಷ್ಟ ಇದೆ. ಆ ಸಂಕಷ್ಟ ಹೇಗೆ ಯಾಕೆ ಅಂತ ಹೇಳಿದರೆ, ಇವತ್ತು ಕಮರ್ಷಿಯಲ್ ಗ್ಯಾಸ್ ಬಳಕೆ ಆಗುವಂಥದ್ದು ಇರುತ್ತೆ, ಅದು ಸಪ್ಲೈ ಇಲ್ಲದ ಕಾರಣಕ್ಕೋಸ್ಕರ ಅದು ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗಾಗಲೇ ಸರ್ಕಾರ ಹೇಳಿಕೊಂಡಿದೆ, ನಾವು ಹೋಟೆಲ್ ಉದ್ಯಮದವರಿಗೆ ಒಂದಷ್ಟು ಗ್ಯಾಸ್ಗಳನ್ನು ಕೊಡ್ತೇವೆ, ಕೊಡುವುದನ್ನು ಇನ್ನೂ ಆರಂಭ ಮಾಡ್ತೇವೆ ಅಂತೇಳಿ. ಇವತ್ತಿನವರೆಗೆ ಆ ವ್ಯವಸ್ಥೆಗಳಾಗಲಿಲ್ಲ. ನಮ್ಮೂರಿನ ಹೋಟೆಲಲ್ಲಿ ಕೂಡ ಎಲ್ಲಿವರೆಗೆ ಹಂತಕ್ಕೆ ಮೀರಿದೆ ಅಂದರೆ ಒಂದಷ್ಟು ದರ ಏರಿಕೆ ಆಗಿದೆ. ದರ ಏರಿಕೆಯ ಸಂದರ್ಭದಲ್ಲಿ ನಾವೊಂದು ಕೆಲವು ಬಿಲ್ಗಳಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ LPG ಸರ್ಚಾರ್ಜ್ ಅನ್ನುವಂಥ 5% ಟ್ಯಾಕ್ಸನ್ನು ಹಾಕ್ತಾರೆ. GST ಇರುವಂಥದ್ದೇ ಟೋಟಲ್ 5%, 2.5 ಮತ್ತು 2.5, ಅದಕ್ಕಿಂತ ಹೆಚ್ಚುವರೆಗೆ 5% ಹೆಚ್ಚುವರಿಯಾಗಿ ವಸೂಲಾತಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಧಿಕಾರಿಗಳು ಗಮನಿಸಿದ್ದಾರೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಈ ರೀತಿಯಾಗಿ ಸುಲಿಗೆ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಒಂದು ಹಂತದಲ್ಲಿ ದರ ಏರಿಕೆಗಳು ಕೂಡ ಆಗಿದೆ ಆ ಕಾರಣಕ್ಕೋಸ್ಕರ. ಆದರೆ ನಿಜವಾಗಿ ಇರತಕ್ಕಂಥ ಕಾಳಸಂತೆಯಲ್ಲಿ ಒಂದೊಂದು ಹೋಟ್ಲು ಉದ್ಯಮದವರಿಗೆ ಸಿಗುತ್ತೆ ಅಂತಾದರೆ ಉಳಿದವರಿಗೆ ಯಾಕೆ ಸಿಗುವುದಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಆದ್ದರಿಂದ ಇದರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮತ್ತು ನಿಗದಿತವಾಗಿ ಈ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತ, ಜಿಲ್ಲಾಧಿಕಾರಿ ಇರ್ಬೋದು, ಸ್ಥಳೀಯ AC ಇರ್ಬೋದು, ಯಾರಿದ್ದಾರೆ ಅವರು ಗಮನಿಸಬೇಕು ಮತ್ತು ಕಾಳಸಂತೆಯಲ್ಲಿ ಆಗಿರುವಂಥ ಲೋಪಗಳನ್ನು ಗಮನಿಸಿ ಅದರ ಬಗ್ಗೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು. ನಿಮ್ಮ ಈಗಾಗಲೇ ಇಲಾಖೆ ಮುಖಾಂತರ ಸೂಚನೆಗಳು ಹೋಗಿದೆ, ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರ್ದು ಮತ್ತು ಹೆಚ್ಚುವರಿಗೆ ಮಾರಾಟ ಮಾಡಬಹುದು. ಆದರೂ ಕೂಡ ಅಲ್ಲಲ್ಲಿ ಈ ರೀತಿಯ ವ್ಯವಸ್ಥೆಗಳಿಂದ ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ರೀತಿಯಲ್ಲಿ ಈಗ 30 ದಿನಕ್ಕೆ ಕೊಡುವಂಥ ಗ್ಯಾಸ್ಗಳು ಬಡವರಿಗೆ ಸಿಗಲೇಬೇಕು. ಅದರಿಂದ ಕೊರತೆಗಳಾಗಬಾರ್ದು. ಅದನ್ನು ಕಮರ್ಷಿಯಲ್ ಆಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆಗಳಾದರೆ ಜನ ಎಚ್ಚೆತ್ತುಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಅದರಿಂದ ನನ್ನ ವಿನಂತಿ ಇಷ್ಟೇ, ಯಾವುದೇ ರೀತಿಯಲ್ಲಿ ಕಾಳಸಂತೆಯ ವ್ಯವಹಾರ LPGಯಲ್ಲಿ ಆಗಬಾರ್ದು ಮತ್ತು ಬಡವರಿಗೆ ಮತ್ತು ಯಾರು ಗ್ರಾಹಕರಿದ್ದಾರೆ ಎಲ್ಲರೂ ಕೂಡ ಸಮಾನರೇ. ಇಲ್ಲಿ ಶ್ರೀಮಂತ ಬಡವ ಅಂತ ಇಲ್ಲ, ಎಲ್ಲರಿಗೂ ಕೂಡ ಗ್ಯಾಸ್ ಬೇಕು. ಮತ್ತು ಒಂದಷ್ಟು ಹೋಟೆಲ್ ಉದ್ಯಮದವರು ಈಗಾಗಲೇ ಒಂದಷ್ಟು ಶಿಫ್ಟ್ ಓವರ್ ಆಗಿದೆ, ಮತ್ತು ಕಟ್ಟಿಗೆಯಲ್ಲಿ ಅಡುಗೆ ಮಾಡುವಂಥದ್ದು, ಮತ್ತು ಸ್ಥಳೀಯವಾಗಿ ಗ್ರಾಮಾಂತರದ ಜನರು, ನಮ್ಮಂಥ ಜನರೆಲ್ಲ ಕಟ್ಟಿಗೆ ಇದೆ ನಮ್ಮ ಹತ್ರ, ಅದಕ್ಕೇನು ತೊಂದರೆಗಳಿಲ್ಲ. ಆದರೆ ಅದನ್ನು ಅನುಕೂಲ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳು ಮಾಡಿಕೊಂಡಿದ್ದೇವೆ. ಅದನ್ನು ಜನರು ಕೂಡ ಮಾಡಬೇಕು. ಯಾಕಂದರೆ ಯುದ್ಧ ಕಾಲದಲ್ಲಿ ಈ ರೀತಿಯ ಕಷ್ಟ ನಷ್ಟಗಳಾಗುವಂಥದ್ದು ಸಹಜ. ಯಾವುದೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಆದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಯುದ್ಧ ಆದರೆ ಏನು ಪರಿಸ್ಥಿತಿ ಅನ್ನುವಂಥ ಜನ ಮಾತಾಡಿಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ನಮ್ಮೆಲ್ಲರ ಸಾರ್ವಜನಿಕರು ಮಾಡಬೇಕು. ಆ ಮುಖಾಂತರ ದೇಶಕ್ಕೆ ನನ್ನ ಕೊಡುಗೆ ಅದು ಅಂತ ತಿಳ್ಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ, ಮತ್ತು ಈ ರೀತಿಯ ವ್ಯವಸ್ಥೆಯಲ್ಲಿ ವ್ಯತ್ಯಾಸವಾಗುವುದನ್ನು ಸರ್ಕಾರ ನಿಗಾ ವಹಿಸಬೇಕು ಮತ್ತು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಯಾರಿಗೆ ಸಿಗಬೇಕೋ ಮತ್ತು ಕಮರ್ಷಿಯಲ್ ಗ್ಯಾಸ್ ಸಿಗುವಂಥ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಮಾಡ್ತೇವೆ. ನೋಡಿ, ಗ್ಯಾಸು ಏನು ಗ್ರಾಹಕರು ಕನ್ಸ್ಯೂಮರ್ ಗ್ಯಾಸ್ ಇದೆ, ಅದರಲ್ಲಿ ಅಂಥದ್ದೇನು ತೊಂದರೆಗಳು ಏನಿಲ್ಲ. ಪ್ಯಾನಿಕ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಈಗ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಬೇಗ ಜನಗಳು ಬುಕ್ ಮಾಡುವಂಥದ್ದನ್ನೆಲ್ಲ ಮಾಡಿದ್ದಾರೆ. ಆದರೆ 28 ದಿವಸದ ನಂತರ ಮಾತ್ರ, ಇನ್ನು 4-5 ದಿವಸದ ನಂತರ ಡೆಲಿವರಿ ಕೊಡುವಂಥದ್ದನ್ನು ಮಾಡ್ತಾರೆ. ಗ್ಯಾಸು ಶಾರ್ಟೇಜ್ ಇಲ್ಲ ಅಂತಲ್ಲ, ಗ್ಯಾಸ್ ಫುಲ್ಲು ಶಾರ್ಟೇಜ್ ಇದೆ. ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಪೂರ್ತಿ ಜವಾಬ್ದಾರಿ ಆಗಿರ್ತದೆ. ಕೇಂದ್ರ ಸರ್ಕಾರದ ಏನು ಪೆಟ್ರೋಲಿಯಂ ಮಿನಿಸ್ಟ್ರು ಮೊನ್ನೆ ಅವರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಎಲ್ಲಿಯೂ ಕೂಡ ಗ್ಯಾಸಿನ ಸಮಸ್ಯೆ ಇಲ್ಲ. ಇವತ್ತಿನ ನನ್ನ ಹತ್ರ 3 ಗ್ಯಾಸ್ ಏಜೆನ್ಸಿ ಇದೆ. ನನ್ನ ಅಧೀನದಲ್ಲಿ 3 ಗ್ಯಾಸ್ ಏಜೆನ್ಸಿ ಇದೆ. ಈಗ MLA ಆಗ ನಂತರ ಮಾಡಿದ್ದಲ್ಲ, ಸುಮಾರು 15 ವರ್ಷದಿಂದ 20 ವರ್ಷದಿಂದ 3 ಗ್ಯಾಸ್ ಏಜೆನ್ಸಿಯನ್ನು ನಡೆಸ್ತಾ ಇದ್ದೇನೆ. ಈಗ ಕಸ್ಟಮರ್ದು ಬುಕ್ ಮಾಡುವ ವೆಬ್ಸೈಟನ್ನು ಕ್ಲೋಸ್ ಮಾಡಿದ್ದಾರೆ. ಇದರಿಂದ ಪ್ಯಾನಿಕ್ ಆಗಿದ್ದಾರೆ. ಜನರಿಗೆ 30-35 ದಿವಸದಲ್ಲಿ ಕನ್ಸ್ಯೂಮರ್ಗೆ ಗ್ಯಾಸು ಸಿಗ್ತಾ ಇದೆ. ಆದರೆ ಯಾರಿಗೂ ಕೂಡ ಹೋಟೆಲಿನವರಿಗೆ ಆಗಲಿ ಹಾಸ್ಟೆಲ್ಸ್ಗಳೇ ಆಗಲಿ ಭಾರೀ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ಒಂದೊಂದು ಕಡೆಗೆ ತಿಂಗಳಲ್ಲಿ 700-1,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನು ಸಪ್ಲೈ ಮಾಡ್ತೀವಿ. ಉದಾಹರಣೆಗೆ ನಿಮಗೆ ಹೇಳ್ತೇನೆ, KVG ಮೆಡಿಕಲ್ ಕಾಲೇಜ್, ಅಲ್ಲಿ ಮಕ್ಕಳಿದ್ದಾರೆ, ಎಕ್ಸಾಮ್ ಆಗ್ತಾ ಇದೆ, ಗ್ಯಾಸ್ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಇಲ್ಲ. ಅವ್ರು ನನ್ನ ಹತ್ರ ಕೇಳ್ತಾರೆ, ನಾವು ಇಷ್ಟುವರೆಗೆ ನೀವು ಗ್ಯಾಸ್ ಕೊಟ್ಟು ನಾವು ಮಕ್ಕಳಿಗೆ ಏನು ಕೊಡಲಿಕ್ಕೆ ಆಗ್ತದೆ? ಅಕ್ಕಪಕ್ಕ ಹೋಟೆಲ್ಗೆ ಹೋಗಬೇಕಂದ್ರೆ ಹೋಟೆಲ್ ಕೂಡ ಬಂದಾಗಿದೆ, ಕಟ್ಟಿಗೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸೇಲ್ಸ್ ಆಫೀಸರು, ಏರಿಯಾ ಮ್ಯಾನೇಜರ್ಗೆ, ಎಲ್ರಿಗೂ ಆಯಿಲ್ ಕಂಪನಿಯವರಿಗೆ ಎಲ್ಲ
ಎಲ್ಲ ಆಯಿಲ್ ಕಂಪನಿಗಳು ಇರುವಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ. ನಾನು ಇದರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ, ನಾನು ಕಾಂಗ್ರೆಸ್ ಶಾಸಕ. ಇದೇ ಪರಿಸ್ಥಿತಿ ಎಲ್ಲಾದರೂ ಕೇಂದ್ರದಲ್ಲಿ BJP ಕಾಂಗ್ರೆಸ್ ಇದ್ದು ಇಲ್ಲಿ BJPಯವರು ಇರ್ತಾಯಿದ್ರೆ ಗ್ಯಾಸ್ ಸಿಲಿಂಡರನ್ನು ಹೆಗಲಲ್ಲಿ ಮೇಲೆ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ನಮ್ಮ ಹತ್ರನೂ ಕೆಲವು ಹೋಟೆಲ್ನವರೆಲ್ಲ ಫೋನ್ ಮಾಡಿ ಹೇಳಿದರು, ಅಶೋಕರಿಗಳೇ ನೀವು ಇಲ್ಲಿ ಶಾಸಕರಾಗಿದ್ದೀರಿ, ನಾವು ಅದು ಹೋಟೆಲ್ನವರನ್ನು ಮತ್ತು ಹಾಸ್ಟೆಲ್ನವರನ್ನು ಯಾರು ಕೇಳೋರಿಲ್ವಾ, ನೀವು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ನನಗೆ ಹೇಳಿದರು. ನಾನು ಹೇಳಿದೆ, ನೋಡಿ ದೇಶದಲ್ಲಿ ವಾರಿನ ಒಂದು ಇದಾಗ್ತಾಯಿದೆ, ನಮ್ಮ ದೇಶ ಭಾಗೋಗ ನಾವೆಲ್ಲ ಒಗ್ಗಟ್ಟಲ್ಲಿರಬೇಕು. ನಾನು ಚೀಪ್ ರಾಜಕೀಯವನ್ನು ಮಾಡಲಿಕ್ಕೆ ಬರೋದಿಲ್ಲ, ಆದರೆ ದೇಶದ ಏನು ಪೆಟ್ರೋಲಿಯಂ ಮಿನಿಸ್ಟರ್ ಇದ್ದಾರೆ, ದೇಶದ ಜವಾಬ್ದಾರಿ ಇದೆ. ನಾನು ಹೇಳೋ ಹೋಟೆಲ್ನವ್ರು ಮತ್ತು ಉದ್ಯೋಗ ಟ್ಯಾಕ್ಸ್ ಕಟ್ಟೋದಿಲ್ವಾ? ನಾನು ಹೋಟೆಲ್ನವರು ನೆಗ್ಲೆಕ್ಟ್ ಮಾಡೋದಿದ್ದರೆ ಹೋಟೆಲ್ ಇಂಡಸ್ಟ್ರಿ ಬೇಡವಾ? ನೀವೆಲ್ಲ ಹೋಟೆಲನ್ನು ಬಂದ್ ಮಾಡಿ ಅಂತೆ, ನೀವೆಲ್ಲಿ ತಿಂತೀರಿ ಊಟ? ನೀವು ಮನೆಯಲ್ಲಿ ಬುದ್ಧಿ ತಗೊರ್ಲಿಕ್ಕೆ ಆಗ್ತದಾ? ಏನು ಮಾಡ, ಅವ್ರು ಟ್ಯಾಕ್ಸ್ ಕಟ್ತಾನೆ, ಲೈಸೆನ್ಸ್ ಕಟ್ತಾನೆ, ಎಲ್ಲ ಮಾಡ್ತಾನೆ. ಅವರಿಗೂ ಕೂಡ ಅವನೇನು ಡೊಮೆಸ್ಟಿಕ್ ಕೇಳ್ತಾ ಇದ್ದಾನೆ, ಕಮರ್ಷಿಯಲ್ ಕೇಳ್ತಾನೆ, ಕೊಡೋದು ನಮ್ಮ ಜವಾಬ್ದಾರಿ ತಾನೇ. ನಿಮಗೆ ಹೋಟೆಲ್ನವರಿಗೆ ಕೊಡೋದಿಲ್ಲ, ಹಾಸ್ಟೆಲ್ನವ್ರಿಗೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನವ್ರು ಏನು ಮಾಡ್ತಾರೆ, ಬಾಕಿ ಕಾಲೇಜ್ನ ಹಾಸ್ಟೆಲ್ನವ್ರು ಏನು ಮಾಡ್ತಾರೆ? ಇದಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಇವರು ಕೂಡ ಸ್ವಲ್ಪ ಹೋರಾಟವನ್ನು ಮಾಡಬೇಕಾಗ್ತದೆ. ಹೋಟೆಲ್ನವರು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಅಂದರೆ ನಾವು ನಿನ್ನೆ ಮೊನ್ನೆಯಿಂದ ನಮಗೆ ಅಧಿಕಾರಿಗಳು ಏನು ಹೇಳಿದ್ದಾರೆ, ನೀವು 600 ಸಿಲಿಂಡರ್ ಕೊಡಲಿ 5 ಸಿಲಿಂಡರ್ ಎಲ್ಲ ಸಾಕಾಗೋದೇ ಇಲ್ಲ. ಎಲ್ಲಿಯೂ ಕೂಡ ಹೋಟೆಲ್ನವ್ರಿಗೆ ಎಲ್ಲಿಯೂ ಸಿಲಿಂಡರ್ಗಳೇ ಇಲ್ಲ. ನಾನು ಹೇಳುವಂಥದ್ದು ಅವರಿಗೂ ಕೂಡ ಗ್ಯಾಸನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ಕೊಡಲಿ. ಇದರಿಂದ ಭಾರಿ ದೊಡ್ಡ ಹೊಡೆತ ಆಗ್ತದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಖಂಡಿತ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಕ್ರಮವನ್ನು ತಗೊಳ್ಬೇಕು. ಹೋಟೆಲ್ನವರಿಗೆ, ಹಾಸ್ಟೆಲ್ನಲ್ಲಿರುವಂಥ ಮಕ್ಕಳಿಗೆ, ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಕಾಲೇಜುಗಳಲ್ಲಿ ಸ್ಟಡಿ ಮಾಡ್ತಿರುವಂಥ ಮಕ್ಕಳಿಗೆ ಹಾಸ್ಟೆಲ್ಗೂ ಕೂಡ ಗ್ಯಾಸನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಇಲ್ಲದ್ರೆ ತೊಂದರೆಗಳಾಗ್ತದೆ. ಜನ ಇವತ್ತಿನೊಳಗೆ ಸುಮ್ಮನೆ ಕೂತಿದ್ದಾರೆ. ಸರ್ಕಾರ ಅವರು ಮಾಡುವಂಥ ಕೆಲಸಕ್ಕೆ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋದನ್ನು ಬಿಟ್ಟು ತಲಾಮಟ್ಟದಲ್ಲಿ ಏನೇನು ಕೆಲಸಗಳಾಗ್ತದೆ ಕೇಂದ್ರ ಸರ್ಕಾರ ಕೂಡಲೇ ಇದಕ್ಕೆ ಎಚ್ಚೆತ್ತು. ಇದು ಕೇಂದ್ರ ಸರ್ಕಾರದ ಕೆಲಸ. ಅಲ್ಲಿಂದೊಂದು ಶಿಪ್ ಬಿಟ್ಟು ಫೋನ್ ಮಾಡಿದೆ ಕೂಡಲೇ ಶಿಪ್ ಬಿಟ್ಟರು ಅಂತ ಹೇಳಿ, ಏನು ಶಿಪ್, ಈಗೇನು ಶಿಪ್ ಬಿಡಲಿಲ್ಲ, ಶಿಪ್ ಅದರಷ್ಟಕ್ಕೆ ಬಂದದ್ದು. ನಾವು ಅಡ್ವರ್ಟೈಸ್ಮೆಂಟ್ ತಗೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿ ಜನರುಗಳ ನೀಡಿ ಏನಿದೆ ಅದಕ್ಕೆ ಅಧಿಕಾರಿಗಳು ಕೂಡ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಕೊಡುವಂಥ ಕೆಲಸಗಳು ಮಾಡಬೇಕು. ಶಾಸಕರಾಗಿ ಗ್ಯಾಸಿನ ಬಗ್ಗೆ ಸಾರ್ವಜನಿಕರಿಗೆ ಯಾವ ರೀತಿ ನೋಡಿ, ನಾನು ಸಾರ್ವಜನಿಕರ ಬಗ್ಗೆ ಇದಕ್ಕೆ ಹೋರಾಟವನ್ನು ಖಂಡಿತ ಮಾಡುವಂಥದ್ದಿತ್ತು. ಅದು ದೇಶ ಅಂತ ಹೇಳುವಾಗ ನಮಗೆ ನಮ್ಮ ದೇಶ ಅಂತ ಬರ್ತದೆ. ಒಂದು ಕಡೆ ಯುದ್ಧ ಆಗ್ತಾಯಿದೆ, ಆದರೂ ಅಂಥ ನಮಗೇನು ತೊಂದರೆ ಇಲ್ಲ. ಒಂದು ಕಡೆಯಿಂದ ಹಾಗಾದರೆ ನಾನು ಹೇಳುವಂಥದ್ದು, ಬೇರೆ ದೇಶಗಳು ಯುದ್ಧ ಆಗ್ತಾಯಿದೆ ಒಪ್ತೇವೆ. ಯುದ್ಧ ಆಗಿ 2 ದಿವಸದಲ್ಲೇ ಇಲ್ಲಿ ಗ್ಯಾಸಿನ ಪ್ರಾಬ್ಲಮ್ಗಳು ಆಗಿದೆ. ನಮ್ಮ ದೇಶ ಬೇರೆ ದೇಶದಲ್ಲಿ ಯುದ್ಧ ಮಾಡಿದರೆ ನಾವು ಯಾವ ಪರಿಸ್ಥಿತಿ ಆಗ್ಬೋದು? ವೇರ್ ಇಸ್ ದ ಸ್ಟೋರೇಜ್, ವೇರ್ ಇಸ್ ದ ಪೈಪ್ಲೈನ್ ಅಲ್ವಾ ನಾನು ಕೇಳುವಂಥದ್ದು. ಬೇರೆ ದೇಶಗಳು ಯುದ್ಧ ಮಾಡಿದೆ, ನಮ್ಮಲ್ಲಿ ಒಂದೇ ದಿವಸದಲ್ಲಿ ಇಲ್ಲಿ ಗ್ಯಾಸ್ ಶಾರ್ಟೇಜ್ ಆಯಿತು. ಈಗ ಎಲ್ಲಿಯೂ ಅಂಗಡಿಯಲ್ಲಿ ಹೋಟೆಲ್ನವರಿಗೆ ಗ್ಯಾಸ್ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇಲ್ಲಾದರೂ ನಾವು ಯುದ್ಧಗಳು ಮಾಡುವಂಥ ಪರಿಸ್ಥಿತಿ ಬಂದರೆ ನಮ್ಮ ಸ್ಟ್ರೆಂತ್ ಏನು? ನಾವು ದೇಶದ ಬಗ್ಗೆ ಮಾತಾಡ್ತೀವಲ್ಲ, ನಮ್ಮ ಸ್ಟ್ರೆಂತ್ ಏನು ಅಂತ ಇದು ಕ್ವಶನ್ ಮಾರ್ಕ್. ನಾನು ಹೇಳುವಂಥದ್ದು ನನ್ನ ಎಲ್ಲ ಅಧಿಕಾರಿಗಳಿಗೆ, ಇವರು ಕರ್ನಾಟಕ ಸ್ಟೇಟ್ ಹೆಡ್ ಯಾರಿದ್ದಾರೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಆಯಿಲ್ ಕಂಪನಿಯವರು, ಅವ್ರಿಗೆಲ್ಲ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು 5 ದಿವಸದಲ್ಲಿ, ಇದೇ ವಾರ 28ರ ಒಳಗೆ ಅವರು ಸ್ಟ್ರೀಮ್ಲೈನ್ ಮಾಡದಿದ್ದರೆ ನಾವು ಹೋರಾಟ ಮಾಡಬೇಕಾಗ್ತದೆ. 28 ತಾರೀಕುವರೆಗೆ ಅವರು ಡೆಡ್ಲೈನ್ ಕೊಟ್ಟಿದ್ದೀನಿ. ಕರ್ನಾಟಕ ಸ್ಟೇಟ್ ಹೆಡ್ HPCL, IOCL, ಇವರಿಗೆಲ್ಲ BPCL ಇವರಿಗೆಲ್ಲ ಮಾತಾಡಿದ್ದೀನಿ. ಅವರು ಏನು ಹೋಟೆಲ್ನವರಿಗೆ ಕೊಡುವಂಥದ್ದು, ಹಾಸ್ಟೆಲ್ಗೆ ಕೊಡುವಂಥದ್ದು, ಕಮರ್ಷಿಯಲ್ ಸಿಲಿಂಡರನ್ನು ಸ್ಟ್ರೀಮ್ಲೈನ್ ಮಾಡಬೇಕು. ಮಾಡದಿದ್ದರೆ ವಿ ವಿಲ್ ಫೈಟ್ ಅಗೇನ್ಸ್ಟ್ ದ್ಯಾಟ್. ಸ್ಟ್ರೈಕ್ ಮಾಡುವ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಕೆಲವೊಂದು ಹೋಟೆಲ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಗ್ಯಾಸ್ ಚಾರ್ಜ್ ಅಂತೇಳಿ 13% ಹಾಕಿದ್ದಾರೆ ಬಿಲ್ಲಲ್ಲಿ. ಈಗ ಒಂದು ಬಿಲ್ ಒಂದು 60 ರೂಪಾಯಿ ಇದ್ದರೆ ಒಂದು 23 ರೂಪಾಯಿ ಟೋಟಲ್ ಸೆಸ್ ಎಲ್ಲ ಸೇರಿ 83 ರೂಪಾಯಿ ಅಂತೇಳಿ ಮಾಡಿದ್ದಾರೆ. ಬಿಲ್ ಇದೆ ಹೋಟೆಲ್. ಏನು ಯಾಕಂತ ಹೇಳಿದರೆ ಇದು ಪರಿಸ್ಥಿತಿ ಗಂಭೀರ ಆಗಿದೆ. ನಾನು ನಿನ್ನೆ ನೋಡುವಾಗ ಕೆಲವರು ಕಟ್ಟಿಗೆಯಲ್ಲಿ ಬೇಯಿಸ್ತಾ ಇದ್ದಾರೆ. ಗ್ಯಾಸ್ ಸೆಸ್ ಅಂತ ಹಾಕಲಿಕ್ಕೆ ಏನಿಲ್ಲ. ಡೊಮೆಸ್ಟಿಕ್ ಸಿಲಿಂಡ್ರನ್ನು ಯಾರಿಗೂ ಸಪ್ಲೈ ಮಾಡಲಿಕ್ಕೆ ಈಗ ಆಗೋದಿಲ್ಲ ಹೊಸ ಸಿಸ್ಟಮಲ್ಲಿ. ಅದು ಹೇಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಖಂಡಿತ ಅದನ್ನು
ಅವರ ಪರಿಸ್ಥಿತಿಯು ನಾನು ಈಗ ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಹೋಟೆಲ್ನವರ ಪರಿಸ್ಥಿತಿ ಗಂಭೀರ ಆಗಿದೆ. ನಾವು ಸರ್ಕಾರ ಇದನ್ನು ಒಂದು ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ, ದೆರ್ ಈಸ್ ನೋ ಪ್ರಾಬ್ಲಮ್, ವಿ ಆರ್ ಸಪ್ಲೈಯಿಂಗ್ ಗ್ಯಾಸ್ LPG ಫಾರ್ ಎವ್ರಿವೇರ್ ಅಂತ. ಜನ ಯಾವುದನ್ನು ನಂಬ್ತಾರೆ ಯಾವುದನ್ನು. ನಾನು ಗೊತ್ತಿರುವ ನನ್ನ 3 ಏಜೆನ್ಸಿಗಳಿದೆ, 3 ಏಜೆನ್ಸಿಗಳಲ್ಲೂ ನಾವು ಗ್ಯಾಸನ್ನು ಕೊಡದೆ ತೊಂದರೆ ಇಲ್ಲ. ಅಂದರೆ ಡೊಮೆಸ್ಟಿಕ್ ಗ್ಯಾಸ್ ಕೊಡ್ತೇವೆ, LPG ಹೋಟೆಲ್ನವರಿಗೆ ಗ್ಯಾಸ್ ಇಲ್ಲ. ಪಾಪ ತುಂಬ ಕಷ್ಟಪಡ್ತಾರೆ. ಗ್ಯಾಸಿಗೆ ಆ ಪರ್ಸೆಂಟೇಜ್ ಹಾಕುವಂತ ಈಗ ಕಾನೂನೇ ಇಲ್ಲ. ಈಗ ಹಾಕಿರುವಂಥದ್ದು ಸರಿ. ಅದಕ್ಕೆ ನಾನು ಈಗ ಅವರು ನೋವಲ್ಲಿದ್ದಾರೆ, ಅದರ ಬಗ್ಗೆ ಏನಂತ ಪರಿಗಣನೆ ತೆಕ್ಕೊಂಡು ಯಾರು ಕೂಡ ಹಾಗೆ ಎಕ್ಸ್ಟ್ರಾ ಚಾರ್ಜ್ ಮಾಡುವಂಗಿಲ್ಲ. ಅದಕ್ಕೆ ಯಾರೂ ಅಧಿಕಾರ ಕೊಡಲಿಲ್ಲ. ಅವರೀಗ ಜಾಸ್ತಿ ರೇಟ್ ಕೊಂಡು ಪ್ರೈವೇಟ್ ಗ್ಯಾಸು ಈ ಥರ ಏನಾದರೂ ಪರ್ಚೇಸ್ ಮಾಡ್ತಾರೆ ಇದು ಅಂತ ಗೊತ್ತಿಲ್ಲ. ಹಾಗೆ ಖಂಡಿತ ಹೋಟೆಲ್ನವರು ಎಕ್ಸ್ಟ್ರಾ ಬಿಲ್ಲು ಮಾಡಲಿಕ್ಕೆ ಇಲ್ಲ. ಅದರ ಬಗ್ಗೆ ಅವರ ಹತ್ರನೇ ಹೋಟೆಲ್ ಮಾಲಕರ ಸಂಘದವರ ಹತ್ರ ಒಮ್ಮೆ ಚರ್ಚೆ ಮಾಡಿ ಸಾಧಕ ಬಾಧಕವನ್ನು ಆನಂದ ಅದಕ್ಕೆ ಕಾನೂನಲ್ಲಿ ಏನವ್ರ ಹತ್ರ ಚರ್ಚೆ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಇಲ್ಲಿ ಕಳಿಸ್ಕೊಡಿ. ಅವ್ರ ಹತ್ರ ಮಾತಾಡ್ತೇನೆ. ಅವರ ನೋವು ಏನುವುದನ್ನು ತಿಳ್ಕೊಳ್ಬೇಕು. ಅವ್ರು ನಾವು ಹೇಳ್ತಾರೆ ಅಶೋಕ್ ರೈಗಲೇ ನಮಗೆ ಗ್ಯಾಸ್ ಶಾರ್ಟ್ ಆದಾಗ ನೀವು ಮಾತಾಡಲಿಲ್ಲ, ನಾವು 2 ರೂಪಾಯಿ ಜಾಸ್ತಿ ಮಾಡಿದ ಕೂಡಲೇ ನೀವು ಮಾತಾಡ್ತೀರಲ್ಲ ಅಂತ ಹೇಳಬಾರ್ದು. ನಮಗೆ ಎಲ್ಲರೂ ನ್ಯಾಯ ಕೊಡುವಂಥದ್ದು ನಮ್ಮ ಕೆಲಸ. ಅವರನ್ನು ಕರೆಸಿ ಕೇಳಿ ಮಾತಾಡಿ ನೀವು ಹೇಳಿದ್ದಕ್ಕೆ ನ್ಯಾಯ ಕೊಡಲಿಕ್ಕೆ ಆಗ್ತದೆ ಪ್ರಯತ್ನವನ್ನು ಮಾಡಿ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಇದು ಪುತ್ತೂರಿನ ಹೋಟೆಲ್ ಮಾಲಕರಾಗಿರ್ಬೋದು, ರಿಕ್ಷಾ ಚಾಲಕರಾಗಿರ್ಬೋದು, ಜೊತೆಗೆ ಜನಸಾಮಾನ್ಯರ ಸಮಸ್ಯೆ ಗ್ಯಾಸ್ ಕೊರತೆಯಿಂದಾಗಿ ಎಷ್ಟೆಲ್ಲ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ನೋಡಿದ್ರಲ್ವ. ಸೊ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನಾದರೂ ಬೆಲೆಯನ್ನು ಇಳಿಕೆ ಮಾಡುತ್ತಾ ಅಥವಾ ಸಬ್ಸಿಡಿ ಮೂಲಕ ಜನರಿಗೆ ನೆರವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಎಸ್, ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕವಿತಾ ಗಣೇಶ್, V4 ನ್ಯೂಸ್, ಪುತ್ತೂರು.